ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದ್ರಿ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ಯಾವ್ದಾಗಿರ್ತೈತೆ ಅಂದ್ರೆ ನಾನು ತವ್ರ ಮನೆ ಬಿಟ್ಟ ಗಂಡ ಮನೆಗೆ ಬಂದಿರೋದು ಒಂದು ಲಾಗ್ ಆಗಿರ್ತೈತೆ ನೋಡ್ರಿ. ಎಷ್ಟು ದಿನ ಅಂತ ಹೆಣ್ಮಕ್ಳು ತವ್ರ ಮನೆಯಾಗಿರ್ತಾರೆ ಹೇಳ್ರಿ. ಅವ್ರಿಗೆ ಸಿಗೋ ಚಾನ್ಸ ಡೆಲಿವರಿ ಟೈಮ್. ಹಾಗಾಗಿ ನಾವು ಡೆಲಿವರಿ ಮುಗಿಸ್ಕೊಂಡು ಗಂಡ ಮನೆ ಕಡೆ ವಾಪಸ್ ಪ್ರಯಾಣ ಬೆಳೆಸಾತೀವಿ. ಈ ಲಾಗ್ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಏನಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಂಡನ ಮನೆಗೆ ಹೊಂಟಿನ ಅಂತೇಳಿ ಬ್ಯಾಗೆಲ್ಲ ಪ್ಯಾಕ್ ಮಾಡಾದೆ ನೋಡ್ರಿ. ಅದ್ರಾಗೂ 1 ವರ್ಷ ಆಗಿತ್ತು ಬಂದು. ಅರಿವಂತೂ ಫುಲ್ ರೀ 5-6 ಬ್ಯಾಗ್ ಆಗಿಬಿಟ್ಟಾವು. ನನ್ನ ಮಕ್ಕಳದ ಒಂದು 2-3 ಬ್ಯಾಗ್ ಆಗಿಬಿಟ್ಟಾವ ನೋಡ್ರಿ. ಹಾಗಾಗಿ ಎಲ್ಲ ಪ್ಯಾಕ್ ಮಾಡತ್ತೀನಿ. ತವ್ರ ಮನ್ಯಾಗ ಇದು ಲಾಸ್ಟ್ ಲಾಗ್ ಅಂತಲೇ ಹೇಳ್ಬೋದು ನೋಡ್ರಿ. ಅಂದ್ರೆ ರೆಗ್ಯುಲರಾಗಿ ಅಲ್ಲೇ ಮಾಡ್ತಿದ್ದೆ. ಇನ್ಮೇಲಿಂದ ಯಾವಾಗಾರ ಹೋಗೋದು ಬರೋದು ಅಷ್ಟೇ ನೋಡ್ರಿ. ಆಮೇಲೆ ಅವರು ಹಿಂದಿನ ದಿನನ ತಲೆಗೆ ಎಣ್ಣೆ ಹಚ್ಚಿ ನನಗೆ ಆಕೆಗೆ ಸೇರ್ತಿದ್ರು ನೋಡ್ರಿ. ಬಳಿ ಪಟಾಕಿ ಬೇಕಂತ್ರಿ ಎಲ್ಲರಿಗೂ ವರ್ಷದಾಗ ಒಂದ್ಸಲ ದೀಪಾವಳಿ ಅಂದ್ರೆ ಒಂದು ವರ್ಷ ಎಲ್ಲ ಬಳಿ ಹಾಕೊಂಡೇವು ನೋಡ್ರಿ. ಹಸ್ರು ಬಳಿ ಅದು ಜವಳಕ್ಕೆ ಹಸ್ರು ಬಳಿ ಬೇಕಂತ ಹಂಗಾಗಿ ಹಸ್ರು ಬಳಿ ಹಾಕಿಸ್ಕೊಂಡಿವಿ. ಆಮೇಲೆ ಇವ್ನಿಗೆ ಒಂದು ಜೋಡ ಚಪ್ಪಲ್ ತೊಗೋಬೇಕ್ರಿ. ಈಗ ಸ್ಲಿಪ್ಪರ್ಸ್ ಇಲ್ಲತ್ತ ಸ್ಲಿಪ್ಪರ್ಸ್ ತೊಗೊಂಡ್ಬಂದು ಮನೆಗೆ ಹೋಗ್ಬೇಕು ನೋಡ್ರಿ. ಬಳಿ ಎಲ್ಲ ಹಾಕ್ಸ್ಕೊಂಬಂದು ಹುಡುಗಗೆ ಚಪ್ಪಲ್ ತೊಗೊಂಬಂದೀವಿ ನೋಡ್ರಿ. ಊಟ ಎಲ್ಲ ಮಾಡಿ ನಾವು ರೆಡಿ ಆಗಿ ಕುಡ್ದು 5 ಗಂಟೆ ಆಯ್ತು ನೋಡ್ರಿ ಟೈಮ್. ಆಮೇಲೆ ಅಕ್ಕ ಮತ್ತು ಅಪ್ಪ ಗಾಡಿ ಮ್ಯಾಗ ಬಿಟ್ಬಿಟ್ಟು ಬರತ್ತಾರ ರೀ. ನಾವು ಹೋಗಿದ್ದು ಬಸ್ ಒಳಗ್ರಿ. ಯಾಕಂದ್ರೆ ಜನ ಭಾಳ ಆಗಿದ್ರು. ಎಲ್ಲರೂ ಏನು ಹಿಂಗೆ ಒಮ್ಮೆ ಹೊಂಟೇವಂತ ಕೇಳ್ತಿರ್ಬೋದು ನೀವು. ಏನಿಲ್ಲರಿ, ಜವಳಿತ್ತು. 31ನೇ ತಾರೀಕು ನಾವು ಹೋಗಿವ್ರಿ. ಆಮೇಲೆ 1ನೇ ತಾರೀಕು ಹುಡುಗಿ ಜವಳ ತೆಗ್ಸಿದ್ದೀವಿ ರೀ. ಹಂಗಾಗಿ ಎಲ್ಲರೂ ಹೊಂಟೀವಿ ನೋಡ್ರಿ. ಅವಸರ ಬೇರೆ ಮಾಡತ್ತಿದ್ರು. ಯಾಕಂದ್ರೆ ಟೈಮ್ ಆಗಿತ್ತಲ್ರಿ, ಸನೇ ಒಂದಿಲ್ಲ. ಹಾಗಾಗಿ ಅವಸರ ಮಾಡಿ ನಾನು ಸೀರೆ ಎಲ್ಲ ಉಟ್ಕೊಂಡು ಹುಡುಗಿಗೆ ಅಂಗಿ ಎತ್ತಿ ಹಾಕಿ ರೆಡಿಯಾಗಿ ನಿಂತೀವಿ ನೋಡ್ರಿ. ಇದನ್ನೆಲ್ಲ ನೋಡ್ತಿದ್ರೆ ನನಗೊಂದು ಗಾದೆ ನೆನಪಾಗ್ತೈತೆ ರೀ. ಏನಂದ್ರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋರಂಗೆ. ಸೊ ನಾವು ಇವತ್ತು ಗಂಡ ಮನೆ ಕಡೆ ಪ್ರಯಾಣ ಬೆಳೆಸಾತೀವಿ. ಒಂದು ಹೆಣ್ಣು ಗಂಡ ಮನೆಗೆ ಹೋದ್ರು ತವ್ರ ಮನೆ ಮ್ಯಾಗಿನ ಪ್ರೀತಿ ಅಪಾರವಾಗಿ ಇಟ್ಟಿರ್ತಾಳೆ ನೋಡ್ರಿ. ತನ್ನ ತವ್ರ ಮನೆ ತನ್ನಾಗಿರಲಿ, ಎಲ್ಲರೂ ಚೆಂದಾಗಿರಲಿ ಅಂಥೇಳಿ ಬಯಸ್ತಾಳೆ. ಪ್ರತಿಯೊಂದು ಹೆಣ್ಣು ಹಂಗೆ ಬಯಸ್ತಾಳೆ. ಬಿಟ್ಟು ಬರೋಕೆ ಏನೋ ಬೇಜಾರು, ಏನೋ ನೋವಿದ್ರು ಹೋಗಲೇಬೇಕ್ರಿ. ಹಾಗಾಗಿ ನಾವು ಹೊಂಟೀವಿ ನೋಡ್ರಿ. ಈಗ ಬಸ್ ಸಿಕ್ತು, ಬಸ್ಸಿಗೆ ಹತ್ತಿ ಹೊಂಟೀವಿ ನೋಡ್ರಿ. ಆಮೇಲೆ ನಾವು ಹೋಗಿ ರೀಚ್ ಆಗಿದ್ದು 9:10 ಹೋಗಿ ರೀಚ್ ಆಗಿವೆ ನೋಡ್ರಿ. ಎಲ್ಲರೂ ಹೋಗಿ ಇಳಿದ್ವಿ. ಅದ್ರಾಗ ಚೆನ್ನಮ್ಮ ಸರ್ಕಲ್ಗೆ ಇಳಿಸಿದ್ರು ನೋಡ್ರಿ. ಹೊಸೂರು ಬಸ್ ಸ್ಟ್ಯಾಂಡಿಗೆ ಹೋಗಿದ್ವಿ. ಯಾಕಂದ್ರೆ ಚೆನ್ನಮ್ಮ ಸರ್ಕಲ್ದಾಗ ಹೊಸದು ಬಸ್ ಸ್ಟ್ಯಾಂಡ್ ಆಗೈತಲ್ರಿ. ಹಾಗಾಗಿ ಅಲ್ಲೇ ಇಳಿಸಿದ್ರಿ, ಅಲ್ಲೇ ಸ್ಟಾಪ್ ಮಾಡಿದರು. ನಮ್ಮ ಮನೆಯವರೊಬ್ಬರಿಗೆ ಹೇಳಿದ್ರು ಗಾಡಿ ತರಕ್ಕೆ ಅನ್ನಾಗ. ಅವರು ಬರತ್ತಿದ್ರು. ಹಾಗಾಗಿ ವೇಟ್ ಮಾಡಿದ್ವಿ. ಮತ್ತು ನಾನಂತೂ ಖುಷಿಯಾಗಿ ಅದೀನಿ. ಯಾಕಂದ್ರೆ ನನ್ನ ಜೊತೆ ಎಲ್ಲರೂ ಬಂದಾರಲ್ರಿ. ಹಾಗಾಗಿ ಏನು ಬೇಜಾರು ನೋವು ಇರಲಿಲ್ಲ ರೀ. ಅವ್ರು ಬಂದ್ರು ನೋಡ್ರಿ. ಬಂದಿಂದ ನಾವೆಲ್ಲ ಹೊಂಟೀವಿ ಈಗ ಗಾಡಿ ಹಾಕ್ಕೊಂತ. ಏನಿಲ್ಲರಿ, ಹುಬ್ಬಳ್ಳಿಯಿಂದ ನಮ್ಮ ಊರಿರೋದು ಒಂದು 14 ಕಿಲೋಮೀಟ್ರ್ ದೂರ. ಹೋಗಿ ಮನೆಗೆ ರೀಚ್ ಆಗೀವಿ. ಆಮೇಲೆ ನನ್ನ ಮಗಳು ವೆಲ್ಕಮ್ ಮಾಡೋಕೆ ಅವ್ರ ಅತ್ತೆಯರಂತೂ ಫುಲ್ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿ ನಿಂತಿದ್ರು ಬಾಗಿಲ್ದಾಗ. ನಾವು ಹೋದ ತಕ್ಷಣ ಆರತಿ ಎಲ್ಲ ಮಾಡಿ ಅದರೆಲ್ಲ ತೆಗೆದು ವೆಲ್ಕಮ್ ಮಾಡ್ಕೊಂಡ್ರು ನೋಡ್ರಿ. ಅದ್ರಾಗ ನಿದ್ದೆಯಿಂದ ಎಬ್ಬಿಸ್ಬಿಟ್ಟೀನಿ ರೀ. ಆಕೆ ಅಂತೂ ಅಳಾಕತ್ಬಿಟ್ಟಾಳ. ಗಾಬಾಗ್ಬಿಟ್ಟಾಳ್ರಿ ಆಕೆ ಎಲ್ಲನೂ ನೋಡಿ. ನಡ್ಯಾಕೂ ತಯಾರಿಲ್ರಿ. ಹಂಗಾಗಿ ಅಳಾಕತ್ತಿದ್ಲು. ಹಂಗೆ ಮ್ಯಾನೇಜ್ ಮಾಡಿ ನಡೆಸ್ಕೊಂಡು ಕರ್ಕೊಂಡು ಹೋದ್ವಿ ನೋಡ್ರಿ. ನಾನು ಮತ್ತು ಅವ್ರ ಡ್ಯಾಡ ಅದ್ವಿಕ್. ಆಮೇಲೆ ಎಲ್ಲರೂ ಎತ್ಕೊಳತ್ತಿದ್ರು. ಯಾರ ಕಡೆನೂ ಹೋಗತ್ತೇ ಇಲ್ರಿ ಆಕೆ. ಸುಮ್ಮನೆ ನೋಡ್ಕೊತ ನಿಂತ್ಬಿಟ್ಟಾಳ್ರಿ ಗಾಬಾಗಿ. ಹಂಗೆ ಹಿಂಗೆ ಮಾಡಿ ನಮ್ಮ ಗಂಡನ ಮನೆ ಬಂದು ತಲುಪೀವಿ ನೋಡ್ರಿ. ಈಗ ಗಂಡನ ಮನೆ ಎಂಥದ ಇರಲ್ರಿ. ತನ್ನ ತವ್ರ ಮನೆ ಬಿಟ್ಟು ಬಂದ ಹೆಣ್ಣಿಗೆ ತನ್ನ ತವ್ರ ಮನೆ ನೆನಪಾಗ್ಲಾರ್ದ ಇರಂಗಿಲ್ಲ ರೀ. ಹಂಗೆ
ಇದು ಎಲ್ಲ ಮದುವೆ ಆದ ಹೆಣ್ಮಕ್ಳಿಗೂ ಅನಿವಾರ್ಯ ಸಂಗತಿ ರೀ. ಸೊ ತವ್ರ ಮನೆ ಬಿಟ್ಟು ಗಂಡ ಮನೆಗೆ ಹೋಗಲೇಬೇಕು. ಆಮೇಲೆ ತವ್ರ ಮನೆ ಬಿಟ್ಟು ಬರೋ ಬೇಜಾರಲ್ದೆ ಇನ್ನೊಂದು ಬೇಜಾರು ಏನಂದ್ರೆ ಅದೇ ಮನೆಗೆ ಗೆಸ್ಟಾಗಿ ಹೋಗೋದು ಇನ್ನೂ ಬೇಜಾರು ನೋಡ್ರಿ. ಮನಸ್ಸಿಗೆ ಭಾರವಾದ ಸಂಗತಿ ಅಂತ ಹೇಳ್ಕೊತ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಇಷ್ಟಿತ್ತು ನೋಡ್ರಿ ಈ ಲಾಗ್. ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಅಂತ ಹೇಳ್ಕೊತ ಸಿಗೋಣ್ರಿ ಮತ್ತು ನೆಕ್ಸ್ಟ್ ಲಾಗ್ದಾಗ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.